ಕಷ್ಟಗಳನ್ನ ಮೊದಲನೇದಾಗಿ ನಾವು ದೇವರ ಹತ್ರ ಹೇಳ್ತೇವೆ. ಅದು ಖಂಡಿತ ತಪ್ಪು ಅಂತ ನನ್ನ ಒಂದು ಅಭಿಪ್ರಾಯ. ಪ್ರತಿಯೊಬ್ಬರು ಕೂಡ ರಾಯರು ಬಂದಾಗ ಸಂಪೂರ್ಣವಾಗಿ ಎಲ್ಲವನ್ನ ಮರೆತು, ಇಡೀ ಜಗತ್ತನ್ನೇ ಮರೆತು ರಾಯರು ನಮಗೆ ಕಾಣ್ತಾ ಇದ್ದಾರೆ, ರಾಯರು ನಮ್ಗೆ ಏನೋ ಕೊಡ್ತಾರೆ ಅನ್ನೋದು ಮೂಲಕ ನಾವು ಸಂಪೂರ್ಣವಾಗಿ ನಮಿಸಿ, ನಂತರ ನಿಮ್ಮ ಪ್ರದಕ್ಷಿಣೆ ಆಗ್ಲಿ ಎಲ್ಲವನ್ನು ಮುಗಿಸಿ ಕೊನೆಯಾಗಿ ಅರ್ಪಿಸ್ಬೇಕು ನಮ್ಮ ಕಷ್ಟಗಳನ್ನ. ಮೊದಲೇ ನಾವು ಕಷ್ಟ ಅಂತ ಕುಂತ್ಕೊಂಡ್ಬಿಟ್ರೆ ಇವನ್ ಬರೀ ಕಷ್ಟಕ್ಕೆ ಬಂದಿದ್ದಾನೆ, ನನ್ನ ನೆನೆಸೋದಿಲ್ಲ ಅನ್ನುವಂತಹ ಒಂದು ಅರ್ಥ ಕೂಡ ಬರುತ್ತೆ. ಅದಕ್ಕೋಸ್ಕರ ಮೊದಲನೇದಾಗಿ ಸಂಪೂರ್ಣ ನಿಮ್ ಸೇವೆ ಏನಿರುತ್ತೆ ಅದೆಲ್ಲ ಮಾಡಿ, ಕೊನೆಯದಾಗಿ ನಿನ್ನ ಪಾದಕ್ಕೆ ಹಾಕಿದ್ದೀನಪ್ಪ, ಈ ಕಷ್ಟಗಳು ತೀರ್ಸಪ್ಪ ಅಂತೇಳಿ ನಾವು ಹೋಗೋದ್ರಿಂದ ತುಂಬಾ ಒಳಿತು ಅಂತ ಆ ಒಂದು ಚಿಕ್ಕ ಜ್ಞಾನದಲ್ಲಿ ಖಂಡಿತ. ಶ್ರೀ ರಾಘವೇಂದ್ರ ರಾಯರು. ಪೂರ್ತಿ ವಿಡಿಯೋವನ್ನು ನೋಡಲು ಫೇಸ್ಬುಕ್ ಅಥವಾ ಯೂಟ್ಯೂಬ್ನ ರಾಯರ ಭಕ್ತ ಚಾನೆಲ್ನಲ್ಲಿ ನೋಡಿ ಮತ್ತು ಈ ವಿಡಿಯೋವನ್ನು ಪ್ರತಿಯೊಬ್ಬ ರಾಯರ ಭಕ್ತರಿಗೂ ಶೇರ್ ಮಾಡಿ. ಧನ್ಯವಾದಗಳು.